ಪ್ರಿಯ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮಗೆ ಜಸ್ಟ್ ಫಾರ್ ಇದು ಪರಿಚಯಕ್ಕೋಸ್ಕರ ನಾನು ವಿಡಿಯೋ ಕೊಡ್ತಾ ಇದ್ದೀನಿ. ನಿಮಗೆ ಭೂಮಿ ಪ್ರಿಯ ಚಾನಲು, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ. ಇದೇನು ಹೈವೇ ನೋಡ್ತಾ ಇದ್ರ ಸ್ನೇಹಿತರೆ, ಇದು ನಮ್ಮ ಬೆಂಗಳೂರಿನಿಂದ ಸೀದಾ ಪುಣೆ ಹೋಗುವಂಥ ಹೈವೇಯಿಂದ ಡೈರೆಕ್ಟು ನಮ್ಮ ದಿಲ್ಲಿ ಬಾಂಬೆ ಹೊರಟೋಗುತ್ತೆ. ಅದೇ ತರಹ ನಾವು ಬೆಂಗಳೂರಿಂದ ಹೊರಟ ಮೇಲೆ ಕಂಪ್ಲೀಟ್ ನೀವೆಲ್ಲ ರಸ್ತೆಗಳನ್ನು ನೋಡಿರ್ತೀರ. ತುಂಬ ಒಳ್ಳೆ ರಸ್ತೆಗಳಿದ್ದಾವೆ. ಬೆಂಗಳೂರಿಂದ ನಮ್ಮ ನೆಲಮಂಗಲ, ತುಮಕೂರು, ಶಿರಾ, ಹಿರಿಯೂರು ಬರ್ತಾ ಹಿರಿಯೂರಲ್ಲಿ ನಮಗೆ ರೈಟಿಗೆ ಟರ್ನ್ ಆದರೆ ಚಳ್ಳಕೆರೆ ಹೋಗ್ತೀವಿ, ಅಂದರೆ ಬಳ್ಳಾರಿ ರೋಡು. ನಾವು ಸ್ಟ್ರೈಟ್ ಹೋದರೆ ನಾವು ಸೀದಾ ಚಿತ್ರದುರ್ಗ ವಯಾ ದಾವಣಗೆರೆ, ಈ ಥರ ಹಾವೇರಿ, ರಾಣಿಬೆನ್ನೂರು ಈ ಥರ ಹೋಗ್ತಾ ಹುಬ್ಳಿ, ಬೆಳಗಾವಿ, ನಮ್ಮ ಕರ್ನಾಟಕದ ಗಡಿ ಭಾಗಕ್ಕೆ ನಾವು ಕಂಪ್ಲೀಟ್ ಮಾಡ್ತೀವಿ. ನಾನು ಈ ವಿಡಿಯೋ ಮಾಡ್ತಿರೋಂಥ ಒಂದೇ ಉದ್ದೇಶಕ್ಕೆ, ಏಕೆಲ್ಲ ತಮಗೆಲ್ಲ ಗೊತ್ತಿರಲ್ಲ, ಬೆಂಗಳೂರಿನಿಂದ ನಾವು ಯಾವುದೇ ಪ್ರಾಪರ್ಟಿ ಖರೀದಿ ಮಾಡ್ತಾಯಿದ್ವಿ ಚಳ್ಳಕೆರೆ ಭಾಗದಲ್ಲಿ ಅಂತಂದರೆ ಅಯ್ಯೋ ತುಂಬ ದೂರ ಆಗುತ್ತೆ ಅನ್ನೋ ಕಲ್ಪನೆಗಳು ತುಂಬ ಜನಕ್ಕಿರುತ್ತೆ. ಆ ಥರ ಏನೇ ಪ್ರಾಬ್ಲಮ್ ಇಲ್ಲ. ನೋಡಿ, ಒಳ್ಳೆ ರಸ್ತೆ ಇದೆ ನಮಗೆ. ಇದು 6 ಲೈನ್ ಇದೆ ರಸ್ತೆ. ನಿಮಗೆ ಬೆಂಗಳೂರಿಂದ ಬರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ, ಎಲ್ಲ ಪ್ರೇಕ್ಷಕರಿಗೂ ಇದೇ ಹೇಳ್ತೀನಿ ನಾನು. ಯಾಕೆ ಕೇವಲ ಕೆಲವು ಜನ ಪ್ರೇಕ್ಷಣೆ ಕ್ಷಣಗಳಿಗೆ ಹಿಂಗೆ ಯಾವ ಥರ ಹೋಗ್ತಾರೋ, ಒಂದು ಪ್ರೇಕ್ಷಣೆ ಮಾಡೋದಕ್ಕೆ ಕೆಲವು ಒಳ್ಳೆ ದೇವಸ್ಥಾನಗಳಾಗಿದ್ದು, ಒಂದು ಪಾರ್ಕು, ಇನ್ನೊಂದು ಮತ್ತೊಂದು, ಕೇವಲ ಬರೀ ವೀಕ್ಷಣೆ ಮಾಡೋಕ್ಕೆ ಮಾತ್ರ ಹೋಗ್ತಾರೆ. ಕೆಲವರು ಜಮೀನು ತೊಗೊಳ್ಲೇಬೇಕು ಅನ್ನೋ ಕನಸು ಇಟ್ಕೊಂಡು ತುಂಬ ದಿನದಿಂದ ಕಾಯ್ತಾನೆ ಇರ್ತಾರೆ. ಆದರೆ ಕೆಲವ್ರ ಹತ್ರ ಕಮ್ಮಿ ಬಜೆಟ್ ಇರುತ್ತೆ, ಕೆಲವ್ರ ಹತ್ರ ಬಜೆಟ್ ಇರುತ್ತೆ. ಕೆಲವ್ರಿಗೆ 1 ಎಕರೆ 2 ಎಕರೆ ತೊಗೊಬೇಕನ್ನೋ ಕಾನ್ಸೆಪ್ಟ್ ಇರುತ್ತೆ. ಆದರೆ ಅವ್ರಿಗೆ ಆ ಒಂದು ಪ್ರೈಸಲ್ಲಿ ಜಮೀನು ಸಿಗೋದಿಲ್ಲ. ಆದರೆ ನಮ್ಮ ಚಳ್ಳಕೆರೆ ಭಾಗ, ಅದೇ ಚಿತ್ರದುರ್ಗದಲ್ಲಿ ಇವಾಗೆಲ್ಲ ಭೂಮಿಗಳು ತುಂಬ ಬೆಲೆ ತುಂಬ ಫಾಸ್ಟಾಗಿ ಏರ್ತಾ ಇದೆ. ನೋಡಿ, ಚಳ್ಳಕೆರೆ ಇವತ್ತು ತುಂಬ ವೇಗವಾಗಿ ಬೆಳೀತಿರುವಂಥ ಸಿಟಿ, ಒಂದು ಸೈನ್ಸ್ ಸಿಟಿ. ಅದರಲ್ಲೂ ಸಹ ಚಳ್ಳಕೆರೆ ಭಾಗದಲ್ಲೂ ಒಳ್ಳೆ ಉತ್ತಮವಾದಂಥ ನೀರಾವರಿ ರೈತರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಜೊತೆಗೆ ನೀರು ಒಳ್ಳೆ ಮಳೆ, ಎಲ್ಲ ಕೆರೆಗಳು ತುಂಬಿದೆ. ಜೊತೆಗೆ ತುಂಬ ಜನಕ್ಕೆ ಪರಿಚಯನೇ ಗೊತ್ತಿಲ್ಲ ಚಳ್ಳಕೆರೆ ಎಲ್ಲಿದೆ, ಹೇಗಿದೆ, ಹೇಗೆ ಬರಬೇಕು ಅಂತ. ಯಾಕಂದರೆ ತುಂಬ ದಿನಗಳಿಂದ ಬೆಂಗಳೂರಲ್ಲಿ ವಾಸ ಆಗಿದ್ದು, ಬೆಂಗಳೂರಿನಲ್ಲಿ ಕೇವಲ ಒಂದು ದುಡಿಮೆಗೋಸ್ಕರ ಇದ್ದು ಆರೋಗ್ಯದ ಬಗ್ಗೆ ಯಾರೇ ಥರ ಕಾಳಜಿ ವಹಿಸಿಲ್ಲ. ಅವರೆಲ್ಲ ಕಾಳಜಿ ವಹಿಸಬೇಕು. ಎಲ್ಲರೂ ಒಂದೊಂದು ಎಕರೆ ಭೂಮಿ ಅಥವಾ 2 ಎಕರೆ ಭೂಮಿ, 3 ಎಕರೆ ಭೂಮಿ ತಗೊಂಡು ಒಂದು ಒಳ್ಳೆ ವಾತಾವರಣದಲ್ಲಿ ನಾವು ಇರಬೇಕು. ಫ್ಯೂಚರಲ್ಲಿ ತುಂಬ ಜನ ಅಪಾಯಿಂಟ್ನಲ್ಲಿ ಇರ್ತೀರ. ಆದರೆ ಅಪಾಯಿಂಟಲ್ಲಿ ಇದ್ಮೇಲೆ ಅದೇ ಒಂದು ಜೀವನ ಆಗೋಗಿರುತ್ತೆ. ಆಫೀಸ್ಗೆ ಹೋಗೋದು, ಮನೆಗೆ ಬರೋದು, ಟ್ರಾಫಿಕಲ್ಲಿ 1 ಗಂಟೆ 2 ಗಂಟೆ ಇರೋದು, ಇದೇ ಒಂದು ಲೈಫ್ ಆಗೋಗಿರುತ್ತೆ. ಹಂಗಾಗಿ ಹಳ್ಳಿ ಕಡೆ ಬಂದು ಜೀವನ ಮಾಡಬೇಕು ಅಂದರೆ ಬನ್ನಿ, ವೆಲ್ಕಮ್ ಎಲ್ಲರಿಗೂ. ಈ ಒಂದು ಭೂಮಿ ಪ್ರಿಯ ಚಾನಲಿಂದ ಜಸ್ಟ್ ಪರಿಚಯಕ್ಕೋಸ್ಕರ ಈ ಒಂದು ವಿಡಿಯೋನ ಕೊಟ್ಟಿದ್ದೀನಿ ಸ್ನೇಹಿತರೆ. ಎಲ್ಲರೂ ಒಂದು ಸಹಕಾರ ಕೊಡಿ, ಭೂಮಿನ ಎಲ್ಲರೂ ತೊಗೊಳ್ಳಿ, ಪ್ರತಿಯೊಂದು ಗಿಡ ಮರ ಬೆಳೆಸೋವಂಥ ಒಂದು ಯೋಜನೆಗಳು ಮಾಡ್ಕೊಳ್ಳಿ. ತಮಗೋಸ್ಕರ ಒಂದು ಜೀವನದಲ್ಲಿ ಒಂದು ಸೈಟ್ ತೊಗೊಂಡು ಮನೆ ಕಟ್ಟಿದರೆ ಖುಷಿ ಬರೋದಿಲ್ಲ ಎಲ್ಲರಿಗೂ. ಒಂದು 4-6 ಸಸ್ಯಗಳು ನೆಟ್ಟು ಅದನ್ನು ಖುಷಿಪಟ್ಟು ನೋಡಿ, ಅದರಲ್ಲಿ ಬರೋಂಥ ಫಲಗಳು ನಾವು ಸ್ವಲ್ಪ ಅನುಭವಿಸಿ ಕೆಲವರಿಗೆ ಕೊಟ್ಟು ಅದರಲ್ಲಿ ಬರ್ಕೊಳ್ಳೋಂಥ 2 ಕಾಸಲ್ಲಿ ನಾವು ತಿಂದ ಮೇಲೆ ನಾವು ಒಂದು ರೈತ ಅಂತ ಅನ್ಸ್ಕೊತೀವಿ. ರೈತ ಅಂದಮೇಲೆ ಹಸಿರು ಶಾಲೆ ಹಾಕ್ಕೊಂಬಿಟ್ಟು ನಾವು ಫೋಟೋ ತೆಗೆಸಿದ್ರೆ ರೈತರ ಆಗೋದಿಲ್ಲ. ಇದೇ ಥರ ನಿಮಗೆ ಚಳ್ಳಕೆರೆ ಭಾಗಕ್ಕೆ ಹೋಗ್ತಕ್ಕಂಥ ಹೈವೇನ ವೀಕ್ಷಣೆ ಮಾಡಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಇದೇ ಥರ ಭೂಮಿ ತೊಗೊಬೇಕಂದ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಅಥವಾ ಚಿತ್ರದುರ್ಗ ಯಾವುದೇ ಭಾಗದಲ್ಲಿ ನಿಮಗೆ ಜಮೀನು ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ಪ್ರತಿಯೊಬ್ಬರಿಗೂ ಜಮೀನು ಕೊಡಿಸಿ ಒಳ್ಳೆ ಪ್ರೈಸಲ್ಲಿ, ಒಳ್ಳೆ ನೀರಾವರಿ ಇರುವಂಥ ಜಾಗದಲ್ಲಿ ನಿಮಗೆ ಭೂಮಿ ಕೊಟ್ಟು ಸಹಕಾರ ನೀಡ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು.